ನಮಸ್ಕಾರ ವೀಕ್ಷಕರೇ, ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್.ಎಂ. ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ಎಪಿಎಂಸಿ ಮಂಗಲ ಕಾರ್ಯಾಲಯ ಹತ್ತಿರ ಗಜಾನನ ಖಾಸಗಿ ಮತ್ತು ಟ್ಯಾಕ್ಸಿ ವಾಹನ ಸಂಘ ಗಜಾನನ ಮಹೋತ್ಸವ. ಇದೇ ಸಂದರ್ಭದಲ್ಲಿ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ವಾದ ಮೇಳಗಳಿಂದ ಭಾರೀ ಬಹು ವಿಜೃಂಭಣೆಯಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ರಮೇಶ್ ಚಿಕ್ಕೂರ್, ಅಧ್ಯಕ್ಷರು ಶಿವಾನಂದ ಕಾಂಬಳಿ, ಉಪಾಧ್ಯಕ್ಷರು ಸದಾಶಿವ ಕೋಲೂರ್, ಕಾರ್ಯದರ್ಶಿ ಸದಾಶಿವ ಜೋಗನ್ನವರ್, ಖಜಾಂಚಿ ಆರಿಫ್ ಜಮಾದಾರ್, ಸದಸ್ಯರು, ಎಲ್ಲ ಪದಾಧಿಕಾರಿಗಳು ಮತ್ತು ವಾಹನ ಮಾಲಕರು, ಚಾಲಕರು ಉಪಸ್ಥಿತರಿದ್ದರು. ನಮಸ್ಕಾರ. ಶ್ರೀಮತಿ ಅಸ್ಮಿತಾ ಮುಧೋಳ್ ಇವರು ನಮ್ಮ ವಾಹನ ಚಾಲಕರ ಹಾಗೂ ಮಾಲೀಕರ ಸಂಘದ ನಿಮಿತ್ತ ಹಾಗೂ ಗಜಾನನ ಉತ್ಸವದ ನಿಮಿತ್ತ ಈ ಕಾರ್ಯಕ್ರಮವನ್ನು ಕೊಡಲು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸಿ ತಾವು ಚಪ್ಪಾಳೆ ಮೂಲಕ ಅವರ ಹಾಡನ್ನು ಕೇಳಲಿಕ್ಕೆ ಪ್ರೋತ್ಸಾಹ ಮಾಡಬೇಕಾಗಿ ವಿನಂತಿ. ಕೆಲವೇ ಕ್ಷಣದಲ್ಲಿ ಪ್ರಸಾದ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ಪ್ರಸಾದವನ್ನು ಆನಂದದಿಂದ ಸ್ವೀಕಾರ ಮಾಡಬೇಕಾಗಿ ವಿನಂತಿ.
ದಯವಿಟ್ಟು ಕಲಾವಿದರಿಗೆ ಚಪ್ಪಾಳೆ ಮೂಲಕ ತಟ್ಟುವುದರಿಂದ ಆ ಗಾಯಕನಿಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಶ್ರೀ ಗಜಾನನ ಖಾಸಗಿ ಮತ್ತು ಟ್ಯಾಕ್ಸಿ ವಾಹನ ಚಾಲಕರ ಸಂಘ ಜಮಖಂಡಿ ಆದ ನಾವು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ಗಣೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡ್ಕೊತ ಬಂದಿದ್ದು. ತದನಿಮಿತ್ತ ಇವತ್ತು ಅನ್ನ ಸಂತರ್ಪಣೆ ಪ್ರತಿ ವರ್ಷವೂ 4ನೇ ದಿವಸ ನಮ್ಮದು ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಾಯ ಸಹಕಾರವನ್ನು ನೀಡ್ತಾ ಇಲ್ಲಿವರೆಗೂ ನಡ್ಕೊತಾನೆ ಬಂದಿದ್ದು ಈ ವರ್ಷ ನೀಡಿದ್ದಾರೆ. ಇದೇ ರೀತಿ ಕಂಟಿನ್ಯೂ ಆಗಿ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ. ಮತ್ತು ಎಲ್ಲ ನಮ್ಮ ಗಜಾನನ ಟ್ಯಾಕ್ಸಿ ಮತ್ತು ಖಾಸಗಿ ವಾಹನ ಚಾಲಕರ ಸಂಘದ ಎಲ್ಲ ನಮ್ಮ ಗೆಳೆಯ ಮಿತ್ರರು ಚಾಲಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಸಕ್ರಿಯವಾಗಿ ನಿರಂತರವಾಗಿ ಒಂದು 2-3 ದಿನದಿಂದ ಮನೆ ಮಠ ಎಲ್ಲ ಬಿಟ್ಟು ಉದ್ಯೋಗವನ್ನು ಬಿಟ್ಟು ಈ ಕೆಲಸದಲ್ಲಿ ತೊಡಗಿದ್ದು ಅವರೆಲ್ಲರಿಗೂ ಗಣೇಶ ಒಳ್ಳೆಯದನ್ನು ಮಾಡಲಿ ಮತ್ತೇಳಿ 2 ಮಾತನ್ನು ಮುಗಿಸ್ತೇನೆ. ವಿನಂತಿ, ಎಲ್ಲರೂ ನಾವು 30 ವರ್ಷದಿಂದ ಈಗ 35 ವರ್ಷದಿಂದ ನಾವು ಎಲ್ಲ ಅನ್ನದಾಸೋಹವನ್ನು ಮಾಡ್ಕೋತ ಬರಾಕ್ತಿದ್ವಿ. ಇನ್ನೂ ನಮಗೆ ಶಕ್ತಿ ಕೊಡಲಿ, ಆ ಒಳ್ಳೆಯ ಬುದ್ಧಿ ಕೊಡಲಿ. ಎಲ್ಲರೂ ನಮ್ಮ ಜಾತಿ ಭೇದ ಒಟ್ಟ ಇಲ್ಲ ಇಲ್ಲಿ ಜಮಖಂಡಿಯಲ್ಲಿ ಎಲ್ಲ ನಮ್ಮ ಜಾತಿ ಒಂದೇ ಅಂತ ನಾವು ಮಾಡ್ಕೋತ ಬರಾಕ್ತಿದ್ವಿ. ಇನ್ನೂ ನಮಗೆ ಒಳ್ಳೆಯ ಶಕ್ತಿ ಕೊಡಲಿ. ಎಲ್ಲ ಜಾತಿ ಭೇದ ನಾವು ಯಾರೂ ಮಾಡಲ್ಲ. ಅದ ಶಕ್ತಿ ನಮಗೆ ಒಳ್ಳೆಯದಾಗಲಿ, ನಮಗೆ ಇನ್ನೂ ಜಮಖಂಡಿಯಲ್ಲಿ ಮುಂದೆ ಹೋಗಲಿ ಅಂತೇಳಿ ನಾನು ಗಣಪತಿಯಲ್ಲಿ ವಿನಂತಿ ಮಾಡ್ಕೋತೀನಿ. ಅದೇ ರೀತಿಯಾಗಿ ಇನ್ನೂ ಯಾರು ಈ ಸಮಯಕ್ಕೆ ಬರಲಾರ್ದವರು ನಾವು ಯಾರೂ ಭೇದ ಭಾವ ಮಾಡಲ್ಲ. ಅದೇ ರೀತಿಯಾಗಿ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಗಣಪತಿ ಭಾಳ ದೊಡ್ಡವದಾನ. ನಮ್ಮ ರಾಜ್ಯ ಬಿಟ್ಟು ರಾಜ್ಯಗಳಿಗೆ ವಾಹನಗಳು ಹೋಗ್ತಾವ. ಅವಂದ ಎಲ್ಲರ ಮೇಲೆ ಭಕ್ತಿ ಇರಲಿ ಅಂತೆ ನಮ್ಮಲ್ಲಿ ವಿನಂತಿ. ಎಲ್ಲ ನಮ್ಮ ಜಮಖಂಡಿ ಚಾಲಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಯಾರಾದರೂ ಏನಾರ ಸಮಸ್ಯೆ ಆದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರೂ ಒಬ್ಬೊಬ್ಬರಲ್ಲಿ ಹೋಗಬೇಡ್ದಂತೇಳಿ ನನ್ನ ಅಮಿತೆ. ಯಾರ್ದೋ ಸಮಸ್ಯೆ ಆದರೂ ಅಟ್ಟರು ಕೂಡಿ ಹೊಂದಾಣಿಕೆ ಆಗಿ ಆದರೆ ಹಳಿ ಮನುಷ್ಯರು ಹಿರಿಯವರು ಕಿರಿಯವರು ಎಲ್ಲರೂ ಹೋಗಲಿ ಅಂತೇಳಿ ನನ್ನಲ್ಲಿ ವಿನಂತಿ. ಇನ್ನೂ ನಿಮ್ಮಲ್ಲಿ ಅದರಲ್ಲಿ ನಮ್ಮ ಟಿ ವಿ ಮೆದ್ದನವರಲ್ಲಿ ವಿನಂತಿ ಏನಂದರೆ, ನಾವು ಸ್ಟಾಪಿಗೆ ನಮಗೆ ಜಾಗವನ್ನು ಅಥವಾ ನೇಮಿಕೆ ಆಗಿಲ್ಲ. ಅದಕ್ಕೆ ನಮಗೆ ನೇಮಿಕೆಯನ್ನು ಎಲ್ಲರೇ ಮಾಡಿಕೊಟ್ರೆ ಅವರಿಗೆ ನಮ್ಮ ಒಳ್ಳೆಯದಾಗತ್ತೆ ಅಂತೇಳಿ ಒಳ್ಳೆಯದೇ ಮಾಡ್ಕೊಂಡು ನಾನು ವಿನಂತಿ ಮಾಡ್ಕೋತೀನಿ. ನೀವು ಟಿ ವಿ ಮುಖಾಂತರವಾಗಿ ಎಲ್ಲರೇ ನಮ್ಗೆ ಫಿಕ್ಸವನ್ನು ಜಾಗ ಮಾಡಿ ಇದು ನಿಮ್ಮದ ಅಂತೇಳಿ ನಮಗೊಂದು ಎಲ್ಲರೇ ಟೂರಿಸ್ಟ್ ಆಗಿ ಬಂದಿರ್ತಾರೆ, ಅವರು ನಮ್ಮ ಫೋನ್ ಹಚ್ತಾರೆ ನಮ್ಮ ಹಿರಿಯರಿಗೆ ಕಿರಿಯರಿಗೆ, ನಾವು ಇಲ್ಲಿ ಬಂದಿದ್ದೀವಿ ರೀ, ನಮ್ಮ ಪಾರ್ಟಿ ರೂಮ್ ಕೊಟ್ಟಿಲ್ಲ, ಅವರು ಅಪ್ಪನ ಮನೆಗೆ ಹೋಗಿದ್ದಾರೆ, ಅವ್ವನ ಮನೆಗೆ ಹೋಗಿದ್ದಾರೆ, ಅವರು ಅಪ್ಪನ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಮಗೊಂದು ಸ್ವಭಾವನ ಮಾಡಲಿ ಅಂಥೇಳಿ ನನ್ನಲ್ಲಿ 2 ಮಾತುಗಳನ್ನು ಕಳ್ಕಳಿಯಿಂದ ಕೇಳ್ಕೊತೀನಿ. ನಮ್ಮ ಗಜಾನನ ಮಿತ್ರ ಮಂಡಳಿ ಕ್ರೂಸರ್ ಸ್ಟಾಪ್ ಜಮಖಂಡಿ ರೀ, APMC ಒಳಗಡೆ ನಮ್ಮ ಸ್ಟಾಪ್ ರೀ. ಪ್ರತಿ ವರ್ಷ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ. ಎಲ್ಲ ಜಾತಿ ಭೇದ ಇಲ್ಲದಂಗೆ ಎಲ್ಲ ನಡ್ಕೋತ ಬಂದೈತಿ. ಇವರಲ್ಲದೆ ನಮ್ಮ ಸಂಘ ಇರುತ್ತದೆ. ಏನು ಸಣ್ಣ ಪುಟ್ಟ ಹುಡುಗರಾಗಲಿ ದೊಡ್ಡವರಾಗಲಿ ಏನೋ ತಪ್ಪ ಕಡಿತಿದ್ರು ನಮ್ಮಲ್ಲೇ ತಿದ್ಕೋತೀವಿ. ಹೊರತಾಗಿ ಇನ್ನೊಬ್ಬರಲ್ಲಿ ಜಗಳಂತ ನಮ್ಮ ಡ್ರಾವೇರ್ಗಳು ಯಾವೂ ಇಲ್ಲ. ಇಲ್ಲೇ ಊಟದ ವ್ಯವಸ್ಥೆ ಪ್ರತಿ ವರ್ಷ ನಮ್ಮಲ್ಲಿ ಜನ ನೋಡಿ ಎಲ್ಲ ಥರ ನಮ್ಗೆ ಅನುಕೂಲ ಮಾಡಿ ಇಲ್ಲಿ ಎಲ್ಲ ಸುತ್ತ ಮಂದಿ ಅಂಗಡಿಕಾರಾಗಲಿ, ಒಂದು ಗ್ಯಾರೇಜ್ಗಳಾಗಲಿ, ಒಬ್ಬರು ಮಾಲೀಕರಾಗಲಿ, ಹೋಟೆಲ್ಗಳಾಗಲಿ ಎಲ್ಲರೂ ನಮ್ಗೆ ಸಹಾಯ ಮಾಡ್ಕೊತ ಬಂದಾರೆ ಊಟದ ಬದ್ದಲ್ಲ. ಅದೇ ರೀತಿನ ಹಿಂಗೆ ಪ್ರತಿ ವರ್ಷನೂ ಮುಂದೆ ನಡ್ಕೋತ ಹೋಗ್ಲತ್ತೇಳಿ ನಾವು ನಮ್ಮಲ್ಲಿ ಬೇಡ್ಕೊಳ್ತೀವಿ. ಎಷ್ಟು ವರ್ಷ ಆಯ್ತು ರೀ ಇಡಾಗತ್ತೆ? ಈಗ 33ರಿಂದ 40 ವರ್ಷ ಆಯ್ತು ರೀ. ಅಲ್ಲಿ ಮೊದಲು ಅಲ್ಲಿತ್ತು, ಈಗ ಇಲ್ಲಿ ಬಂದರೂ ಒಂದು 7-8 ವರ್ಷ ಆಯ್ತು. ಎಲ್ಲರೂ ನಮ್ಗೆ ಇವರೆಲ್ಲ ಎಲ್ಲ ಹಳ್ಳಿ ಮಾಲಕರು ಅದಾರೆ. ಎಲ್ಲರೂ ಹಳ್ಳಿಯವರು ಇದೇ ಜಮಖಂಡಿ ಎತ್ತಿಲ್ಲ, ಎಲ್ಲ ಹಳ್ಳಿಯವರು, ಕುಂಬಾರಗಳಾಗಲಿ, ಸನಾಳಾಗಲಿ, ಮದರ್ಕಂಡಿ ಆಗಲಿ, ಕೊಣ್ಣೂರಾಗಲಿ, ಸಿದ್ದಾಪುರ ಆಗಲಿ, ಉಳ್ಯಾಳಾಗಲಿ, ಎಲ್ಲರೂ ಹುಣ್ಣೂರಾಗಲಿ, ಮದರ್ಕಂಡಿ ಆಗಲಿ, ಕಡಪಟ್ಟಿ ಆಗಲಿ ಎಲ್ಲರೂ ಅದಾರೆ. ಎಲ್ಲರೂ ಮಾಲಕರು ಒಟ್ಟರು ಕೂಡೇ ಮಾಡ್ತಾರೆ ಎಲ್ಲ ಮಾಲಕರು. ಇಷ್ಟು ಹೇಳಕ್ಕೆ ನಾನು ಬೇಡ್ಕೋತೀನಿ. ಶ್ರೀ ಗಜಾನನ ಚಾಲಕರ ಮತ್ತು ಖಾಸಗಿ ಚಾಲಕರ ಸಂಘದ ವತಿಯಿಂದ ಕಳೆದು 35 ವರ್ಷಗಳಿಂದ ನಾವು ಆಚರಿಸಿಕೊಂಡು ಬಂದಂಥ ಗಣಪತಿ ಅಂತ ಇದೇನು ನಮ್ಮ ಚಾಲಕರು ಮತ್ತು ಮಾಲಕರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವ ಎಲ್ಲರೂ ಜವಾಬ್ದಾರಿಯಿಂದ ಇಷ್ಟು ವರ್ಷದಿಂದ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ನಾವು ರಮೇಶನ ಆಗಲಿ, ನಮ್ಮ ಶಿವಾನಂದ ಆಲ್ಬಾಳ್ ಅವರಾಗಲಿ,
ಈ ರೀತಿ ನಮ್ಮ ಪ್ರೋತ್ಸಾಹ ನೀಡಿದ್ದಾರೆ. ಕಳೆದ 35 ವರ್ಷದಿಂದ ನಾವು ಮಾಡ್ಕೊತ ಬಂದಿದ್ದೀವಿ. ಈಗೂ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕಾಗಿ ಗಜಾನನ ಚಾಲಕರ ಮಿತ್ರನಿಂದ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಸಮಂಜರಿ ಕಾರ್ಯಕ್ರಮ ಮತ್ತು ಮೊಸರು ಗಡಿಗೆ ಹೊಡೆಯೋದು ನಿನ್ನೆ ದಿನ ಮಾಡಿದ್ದೇವೆ. ಮತ್ತು ರಸಮಂಜರಿ ಇವತ್ತು ಪ್ರಸಾದ ಇದೆ, ಇವತ್ತು ಅನ್ನ ಪ್ರಸಾದ ಇದೆ. ಈ ರೀತಿ ಇದು 5 ದಿನ ಕೊಡ್ತೀವಿ. 5 ದಿವಸ ಕಾರ್ಯಕ್ರಮ 5 ದಿನ 3 ದಿನ 2 ದಿನಕ್ಕೆ ಮಾಡಿರ್ತೀವಿ. ಒಂದು ಈ ಸಲ ಎಕ್ಸ್ಟ್ರಾ ಅಂದ್ರೆ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿವ್ರಿ. ವರ್ಷ ಕಾರ್ಯಕ್ರಮ ಇರುತ್ತೆ, ವರ್ಷ ಇರುತ್ತೆ. ಪ್ರಸಾದಕ್ಕೆ ಎಷ್ಟು ಜನ ಬರ್ತಾರೆ? ಬರ್ತಾರೆ ಒಂದು ಜಾಸ್ತಿ ವರ್ಷದಿಂದ ಮಾಡ್ಕೊತ ಬಂದಿರಿ. ಇದು ಫಂಕ್ಷನ್ ರೀ, ಇಲ್ಲಿ ಜಾತಿ ಭೇದ ಮತ್ತು ಏನು ಇಲ್ಲರಿ, ಹೊರತು ಹೊಂದಾಣಿಕೆ ಅನ್ನತನ ಬಂದಿರ್ತಾರೆ. ನಾವು ಹಿಂಗೆ ಮುಂದುವರ್ಸ್ಕೊಂಡ್ರಿ. ನಮಸ್ಕಾರ. ಬಸವಣ್ಣನವರು ವೇದಿಕೆ ಮೇಲೆ ಬರಬೇಕಾಗಿದೆ. ಸ್ಟೇಜ್ ಮೇಲೆ ಪತ್ರಕರ್ತರು ಆಗಲಿ ಬಿಟ್ಟಿದ್ದಾರೆ, ದಯವಿಟ್ಟು ಸಹೋದರರಾದಂತಹ ಸುರೇಶ್ ಅಣ್ಣನವರು ವೇದಿಕೆ ಮೇಲೆ ಬರಬೇಕಾಗಿದೆ. ಪತ್ರಕರ್ತರಲ್ಲಿ ಇವರಿಗೆ ಸನ್ಮಾನ ಮಾಡಿಕೊಂಡಿದ್ದಾರೆ. ಸನ್ಮಾನಿತರು ಸುರೇಶ್ ಸೊನ್ನದವರು ವೇದಿಕೆ ಮೇಲೆ ಬರಬೇಕಾಗಿದೆ.